ಸರ್ ನಮಸ್ಕಾರ. ಇವತ್ತಿನ ಈ ಒಂದು ಸೆಲೆಕ್ಷನ್ ಬಗ್ಗೆ ಒಂದು ಮಾಹಿತಿ. ಸರ್, ಡಿಸೆಂಬರ್ 25, 26, 27, 28 ಡಿಸ್ಟಿಕ್ ಚಾಂಪಿಯನ್ಶಿಪ್, ಕರ್ನಾಟಕದ ಡಿಸ್ಟಿಕ್ ಚಾಂಪಿಯನ್ಶಿಪ್ ಆನೇಕಲ್ಲಲ್ಲಿ ನಡೀತಾ ಇದೆ. ಅದಕ್ಕೆ ಬೆಂಗಳೂರು ಟೀಮ್ನ ಸೆಲೆಕ್ಷನ್ ಇವತ್ತು ನಾವು ಮಾಡ್ತಾ ಇದೀವಿ. ಇದು ಸೀನಿಯರ್ ಟೀಮ್ ಸೆಲೆಕ್ಷನ್ ಇವತ್ತು ಇಟ್ಕೊಂಡಿದೀವಿ. ಸರಿಸುಮಾರು ಒಂದು 56 ಜನ ಸೆಲೆಕ್ಷನ್ ಬಂದಿದ್ದಾರೆ. ಅದ್ರಲ್ಲಿ ನಾವು ಒಂದು 23 24 ಜನ ಸೆಲೆಕ್ಟ್ ಮಾಡಿ ಅವ್ರಿಗೊಂದು ಕ್ಯಾಂಪ್ ಮಾಡ್ತೀವಿ. ಕ್ಯಾಂಪ್ ಮಾಡಿ ಅದ್ರಲ್ಲಿ 14 ಜನ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಷನ್ ಹೋಗ್ತಾರೆ. ಕ್ಯಾಂಪ್ ಎಲ್ಲಿ ಮಾಡ್ತೀವಿ ಸರ್? ಕ್ಯಾಂಪ್ ಈಗ ಸದ್ಯಕ್ಕೆ ಕಂಠೀರವ ಸ್ಟೇಡಿಯಂ ಅಲ್ಲಿ ಒಂದು 10 ದಿವಸ ಮಾಡಿ, ಇನ್ನೊಂದು 10 ದಿವಸ ಆನೇಕಲ್ಲಲ್ಲೇ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ಅದೇ ಓನ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಹುಡುಗರಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ 10 ದಿವಸ ಅಲ್ಲೇ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ ಸರ್. ಕಬಡ್ಡಿ ಬಗ್ಗೆ ಈಗ ಯೂತ್ ಅಲ್ಲಿ ಹೇಗಿದೆ ಸರ್ ಜಾಗೃತಿ? ಸರ್, ಕಬಡ್ಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲು ನಮ್ಗೊಂದಷ್ಟು ಲಿಮಿಟೆಡ್ ಇತ್ತು, ಈಗ ಅನ್ಲಿಮಿಟೆಡ್ ತರ ಆಗೋಗಿದೆ. ಅಂದ್ರೆ ಮೊದಲು ಸೆಲೆಕ್ಷನ್ಗೆಲ್ಲ ಒಂದ್ ಸ್ವಲ್ಪ ನಮ್ಗೆ ಸ್ವಲ್ಪ ಲಿಮಿಟೆಡ್ ಆಗಿರ್ತಿದ್ವಿ. ಇಡೀ ಕರ್ನಾಟಕದಿಂದ ಸೇರಿ ಬರ್ತಿದ್ರು. ಈಗ ಕರ್ನಾಟಕ 32 ಜಿಲ್ಲೆಗಳಾಗಿ ಡಿವೈಡ್ ಆಗಿದೆಯಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಅಸೋಸಿಯೇಷನ್ ಇರೋದ್ರಿಂದ ಸೊ ಹುಡುಗರೆಲ್ಲ ಅಲ್ಲಲ್ಲೇ ಸೆಲೆಕ್ಷನ್ಗೆ ಹೋಗ್ತಾರೆ. ಆದ್ರೂ ಒಂದ್ ಕಾಲದಲ್ಲಿ ಒಂದು 200 ಜನ ಇಡೀ ಕರ್ನಾಟಕಕ್ಕೆ ಬರ್ತಿದ್ರು. ಈಗ ಬೆಂಗಳೂರು ಒಂದ್ರಲ್ಲೇ ಒಂದು 200ರಿಂದ 250 ಜನ ಸೆಲೆಕ್ಷನ್ ಬರ್ತಾರೆ. ಸೊ ಹಂಗಾಗಿ ಕಬಡ್ಡಿ ತುಂಬಾನೇ ಬೆಲೆ ಬಂದಿದೆ, ಎಲ್ಲೋ ಹೋಗ್ತಿದೆ ಸರ್ ಕಬಡ್ಡಿ. ಪ್ರೋ ಕಬಡ್ಡಿ ಬಂದ್ಮೇಲಂತೂ ತುಂಬಾನೇ ಚೆನ್ನಾಗಾಗ್ತಿದೆ. ಒಂದು ಸಂದೇಶ ಕೊಡ್ತೀವಿ ಸರ್, ಆಡಿ ಚೆನ್ನಾಗ್ ಆಡಿದ್ರೆ ಈಗಂತೂ ಮೊದಲಿಗಿಂತ ಈಗ ತುಂಬಾ ಆಪರ್ಚುನಿಟೀಸ್ ಇದೆ. ಪ್ರೋ ಕಬಡ್ಡಿಲಂತೂ ದುಡ್ಡು ಮತ್ತೆ ಫೇಮ್ ಎಲ್ಲ ಸಿಗ್ತಿದೆ. ಹಾಗೆ ಅದು ಕೆಳಗಡೆ ಬಂದಾಗ ಕರ್ನಾಟಕ ಕಬಡ್ಡಿ ಲೀಗ್, ಅದು ಬಿಟ್ಟು ಇಲ್ಲೇ ಇನ್ನು ನಮ್ಮ ಲೋಕಲ್ ಆರ್ಗನೈಸರ್ಸ್ ಪ್ರೋ ಕಬಡ್ಡಿ ಅಂತಾನೆ ಮಾಡ್ತಾರೆ. ಅವರು ಒಂದು 8 10 ಟೀಮ್ ತಗೊಂಡು ಅವರು ಪ್ರೋ ಕಬಡ್ಡಿ ಮಾದರಿಲೇ ಪ್ಲೇಯರ್ ಗಳನ್ನ ಬಿಡ್ ಮಾಡಿ ಮಾಡ್ತಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಬನ್ನಿ, ಕಬಡ್ಡಿ ಆಡಿ ಗೇಮ್ನ ಇನ್ನು ಒಲಿಂಪಿಕ್ಸ್ ಹೋಗೋ ತರ ಮಾಡಿ ಅಂತ ಸಂದೇಶ ಇದೆ. ನಿಮ್ಮ ಈ ಒಂದು ಬೆಳವಣಿಗೆ ನೋಡ್ತಾನೆ ಇದ್ದೀರಾ. ಇತ್ತೀಚಿನ ಒಂದು ಯುವಕರಲ್ಲಿ ಕಬಡ್ಡಿ ಬಗ್ಗೆ ತುಂಬಾ ಆಸಕ್ತಿ ಬೆಳೀತಾ ಇದೆ. ಸೊ ನೀವು ಈಗಿನ ಹುಡುಗರಿಗೆ ಕಿವಿ ಮಾತು ಹೇಳ್ಬೇಕು ಅಂತಂದ್ರೆ ಹೇಳಿ ಸರ್. ಕಬಡ್ಡಿ ಯಾವತ್ತು ಯಾರು ಕೈ ಬಿಡೋದಿಲ್ಲ. ಯಾಕಂದ್ರೆ ಕಬಡ್ಡಿಲಿ ಮೇನ್ ಬೇಕಾಗಿರೋದು ಫಿಟ್ನೆಸ್ ಮತ್ತೆ ಡಿಸಿಪ್ಲಿನ್ ಮತ್ತೆ ಅವನ ಆರೋಗ್ಯ. ಇದು ಯಾವತ್ತು ಅವ್ನು ಚೆನ್ನಾಗಿ ಇಟ್ಕೊಂತಾನೋ ಅವನು ಏನ್ ಬೇಕಾದ್ರೂ ಸಾಧಿಸ್ಬೋದು. ಇವತ್ತೊಂದ್ ದಿವಸ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಪ್ರೋ ಕಬಡ್ಡಿಲಿ ಸುಮಾರು ನಾವು ಆಡೋ ಟೈಮಲ್ಲಿ ನಮ್ಮ ಗುರುಗಳಾದಂತ ಇವ್ರ ಕೈ ಕೆಳಗಡೆ ನಾವು ಆಡಿದ್ದು. ಅವಾಗೆಲ್ಲ ನಮ್ಗೆಲ್ಲ ಸ್ವಲ್ಪ ಕಮ್ಮಿ ಇತ್ತು, ಆರ್ಥಿಕ ಅಂತಂದ್ರೆ ಸ್ವಲ್ಪ ಹಿಂದಿತ್ತು. ಇವಾಗ ಸುಮಾರು ಒಂದು 2.5 ಕೋಟಿ 3 ಕೋಟಿ ಒಬ್ಬೊಬ್ಬ ಪ್ಲೇಯರ್ ಬಿಡ್ ಆಗ್ತಾನೆ ಪ್ರೋ ಕಬಡ್ಡಿಲಿ. ಹಾಗಾಗಿ ಅವ್ನ್ ಲೈಫ್ ಸೆಟ್ಲ್ ಆಗುತ್ತೆ. ಅವ್ನ್ 3-4 ಸೀಸನ್ ಆಡಿದ್ರೆ ಸಾಕು, ಲೈಫ್ ಸೆಟ್ಲ್ ಇದ್ದಂಗೆ. ಅದಾದ್ಮೇಲೆ ಬಂದ್ಮೇಲೆ ಅವ್ನಿಗೆ ಒಂದು ಒಳ್ಳೆ ಉದ್ಯೋಗ ಅವಕಾಶ ಸಿಗುತ್ತೆ. ಈಗೇನಂತಂದ್ರೆ ವರ್ಲ್ಡ್ ಕಪ್ ಮತ್ತೆ ಇಂಡಿಯಾದಲ್ಲಿ ಮೆಡಲಿಸ್ಟ್ ಆಗಿದ ತಕ್ಷಣ ಅವ್ನಿಗೆ ಕ್ಲಾಸ್ ಬಿ ಕೊಡ್ತಾರೆ, ಪೋಸ್ಟಿಂಗ್ ಕೊಡ್ತಾರೆ ಗೌರ್ಮೆಂಟ್ ಎಂಪ್ಲಾಯ್. ಮೊದ್ಲಾದ್ರ ಯಾವ್ದಾರ ಇಂಡಿಯಾ ಆಡಿದ್ರು ಕ್ಲರ್ಕ್ ಕೊಡೋರು, ಇವಾಗ ಹಂಗಲ್ಲ. ಇವಾಗ ಕ್ಲಾಸ್ ಬಿ ಅವನು ಇದಾಗ್ಬೋದು, ನೌಕರಿ ತಗೋಬಹುದು. ಹಾಗಾಗಿ ಉತ್ತಮವಾದಂತ ಅವಕಾಶಗಳಿದೆ. ಅದನ್ನ ಸದೃಢವಾಗಿ ತಗೊಂಡು ಎಲ್ಲಾ ಯಂಗ್ಸ್ಟರ್ಸ್ ಹುಡುಗರು ಕ್ರಿಕೆಟ್ ಆಡ್ಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಗೇಮ್ ಅನ್ನೋದು ಅವ್ರವ್ರ ಇಚ್ಛೆ. ಆದ್ರೆ ಕಬಡ್ಡಿ ಅನ್ನೋದಕ್ಕೆ ಆಪರ್ಚುನಿಟಿ ಜಾಸ್ತಿ ಇದೆ. ಆದ್ರೆ ಚೆನ್ನಾಗಿ ಶ್ರಮ ವಹಿಸಿ ಅವ್ನು ಆಡ್ತು ಅಂತಂದ್ರೆ ಒಳ್ಳೆ ಪ್ಲೇಯರ್ ಆಗ್ಬೋದು, ಮತ್ತೆ ಒಳ್ಳೆ ಹೆಸರು ತರ್ಬೋದು ಅಂತ ನಾನು ಹೇಳ್ತೀನಿ ಸರ್. ಧನ್ಯವಾದ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಕಬಡ್ಡಿ ನೀವು ಕಂಡಂಗೆ ಆ ಕಾಲಕ್ಕೂ ಈ ಕಾಲಕ್ಕೂ ಮುಂದಕ್ಕೂ ನಿಮ್ಗೆ ಏನ್ ಅನ್ಸುತ್ತೆ? ಕಬಡ್ಡಿ ನಿಜಕ್ಕೂ 70s 80s ತಗೊಂಡಾಗ ಅವಾಗೆಲ್ಲ ಪವರ್ ಗೇಮ್ ಇತ್ತು. ಅವಾಗ ಪವರ್ ಆಗಿ ಆಡೋರು ಜನವರೆಲ್ಲ. ಈ 90s 2000 ಬಂದಾಗ ಟಚ್ ಅಂಡ್ ಟರ್ನ್ ತರ ಬಂತು. ಈಗ 2020 15 to 25 ನೋಡಿದ್ರೆ ಆ ಗೇಮ್ ಒಂಥರ ಏನು ಜಂಪ್ ಮಾಡ್ತಾರಲ್ಲ, ಏನ್ ಜಂಪ್ ಅಂತಾರೆ ಅದಕ್ಕೆ, ಡುಮ್ಕಿ ಅಂತಾರೆ. ಆತರ ಏನೇನೋ ಟೆಕ್ನಿಕ್ಸ್ ಬರ್ತಿತ್ತು ಅವಾಗೆಲ್ಲ. ಆಗಿನ ಕಾಲದ ಪ್ಲೇಯರ್ ಎಲ್ಲ ಸ್ಕಿಲ್ಸ್ ಜಾಸ್ತಿ ಇತ್ತು. ಸ್ಕಿಲ್ಸ್ ಕಿಕ್ ಹೊಡಿಯೋರು, ಸ್ಕ್ವಾಡ್ ಹೊಡಿಯೋರು, ಟಚ್ ಮಾಡೋರು, ಆಮೇಲೆ ಇಂಡಿವಿಜುವಲ್ ಆಗಿ ಆಡೋರು. ಈಗ ಇಂಡಿವಿಜುವಲ್ ಪ್ಲೇಯರ್ ನೋಡಿದ್ರೆ ಬಹಳ ಕಡಿಮೆ ಇದ್ದಾರೆ. ಯಾಕಂದ್ರೆ ಸ್ಕಿಲ್ಸ್ ಅಷ್ಟಿಲ್ಲ. ಸ್ಕಿಲ್ಸ್ ನಾಟಿ ಈಗ ಫಾರಂ, ಎಸ್ ನಾಟಿ ಫಾರಂ ಅಂತ ಹೇಳ್ಬೋದು. ಆದ್ರೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕಂಪೇರ್ ಮಾಡಿ ನಾರ್ತ್ ಅವ್ರು ಚೆನ್ನಾಗಿ ಆಡ್ತಾರೆ. ಅವಾಗ ನಾವೆಲ್ಲ ಸೌತ್ ಡಾಮಿನೇಟ್ ಮಾಡಿದೀವಿ. 80s ಅಲ್ಲಿ ನಾರ್ತ್ ಸೌತ್ ತಮಿಳ್ನಾಡು, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ನಾವೆಲ್ಲ ಟಾಪಲ್ಲಿ ಇದ್ವಿ. ಈಗ ಹರಿಯಾಣ, UP, ಹಿಮಾಚಲ್ ಪ್ರದೇಶ ಅವರೇ ಟಾಪಲ್ಲಿ ಅವ್ರೆ. ಯಾಕಂದ್ರೆ ಆಗಿನ ಕಾಲ ತಗೊಂಡ್ರೆ ಅಪಾಯಿಂಟ್ಮೆಂಟ್ ಜಾಸ್ತಿ ಇತ್ತು. HL ಇರ್ಬೋದು, BL, HMT, ITI, BML, BHL ಎಲ್ಲರೂ ಅಪಾಯಿಂಟ್ಮೆಂಟ್ ಕೊಡೋರು. ಎಲ್ಲ ಬೆಂಗಳೂರಲ್ಲಿ
ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಇವನ್ ಸೆಲೆಕ್ಷನ್ ಮಾಡಲ್ಲ, ಅಪಾಯಿಂಟ್ ಆರ್ಡರ್ ಕೊಡ್ಬಿಡೋರು. ಅಷ್ಟು ಚೆನ್ನಾಗಿತ್ತು ಅವಾಗ. ನಾನು ಹೇಳೋದು 80s 90s ಅಲ್ಲಿ ಬ್ಯಾಂಕ್ ಬಂತು, ಆಮೇಲೆ ವಿಜಯ ಬ್ಯಾಂಕ್ ಬಂತು, ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬಂತು. ಅದ್ರಲ್ಲಿ ನಮ್ಮ ಬಿ ರಮೇಶ್ ಅವರು, ಸುರೇಶ್ ಅವರು, ಅವರೆಲ್ಲ ಬಹಳ ಅತ್ಯುತ್ತಮ ಆಟಗಾರರೆಲ್ಲ. ಆತರ ಒಳ್ಳೆ ಆಟಗಾರ ಇದ್ದಂತ ತಂಡ ಅದು. ನಮ್ಮ ಕರ್ನಾಟಕ ತಂಡ ನೋಡಿದ್ರೆ ಯಾರು ಮುಟ್ಟಕ್ಕಾಗಲ್ಲ ಅಂತ ಸ್ಟ್ರಾಂಗ್ ಟೀಮ್ ನಮ್ದು ಕರ್ನಾಟಕದಲ್ಲೇ. ಅದರಲ್ಲಿ HL, SBM, ಆಮೇಲೆ SBM ವಿಜಯ ಬ್ಯಾಂಕ್ ಬಿಟ್ಟಾದ್ಮೇಲೆ HL ಟಾಪ್ ಅಲ್ಲಿ ಇದ್ರು. HL ಚೆನ್ನಾಗಿ ಆಡ್ತಾ ಇದ್ರಲ್ಲ ಅವಾಗ, ನಮ್ಮ ನಾರಾಯಣ ಟೀಮ್ ಅಲ್ಲಿ ಇದ್ರು ಅವಾಗ. ಅವರೆಲ್ಲ ಬಹಳ ಚೆನ್ನಾಗಿ ಆಡ್ತಾರೆ. HMT ನಮ್ಮ ಟಾಪ್ ಟೀಮ್ ಇದ್ರಲ್ಲ, ತುಪ್ಪರಾಜು, ಚಿನ್ನಸ್ವಾಮಿ ರೆಡ್ಡಿ, ನಮ್ಮ ಶಿವಲಿಂಗಪ್ಪ, ಸೀನಿಯರ್ ಮೋಸ್ಟ್ ಇವ್ರೆಲ್ಲ ಭಾಳ ಚೆನ್ನಾಗಿ ಆಡಿದ್ರು ಅವಾಗೆಲ್ಲ ಟೀಮ್ ಎಲ್ಲ. ಆತರ ತಗೊಂಡ್ರೆ ಈಗಿನ ಪ್ಲೇಯರ್ ನೋಡಿದ್ರೆ ಅಷ್ಟೊಂದು ಪ್ಲೇಯರ್ಗಳು ಸ್ಕಿಲ್ಸ್ ಯಾರು ಬರ್ತಾ ಇಲ್ಲ. ಮೈಸ್ ಹೇಳಿದಂಗೆ ಡಿಸಿಪ್ಲಿನ್, ಡೆಡಿಕೇಶನ್, ಆಮೇಲೆ ಡಿವೋಷನ್ ಅಂತ ಹೇಳ್ತೀವಿ. ಆ ಡಿವೋಷನ್ ಮಾಡಿದಾಗ ಸುಮಾರು ಜನ ಬರ್ಬೋದು, ಆದ್ರೆ ಜಾಸ್ತಿ ಜನ ಬರ್ತಾ ಇಲ್ಲ ಈಗ ಯಂಗ್ಸ್ಟರ್ಸ್. ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ತಗೋಬೇಕು. ಆಕ್ಚುಲಿ ಪರ್ಸನಲ್ ಇಂಟ್ರೆಸ್ಟ್ ಯಾಕೆ ಬರಲ್ಲ. ಆಮೇಲೆ ಸೆಕೆಂಡ್ ಏನಂದ್ರೆ ಆಪರ್ಚುನಿಟೀಸ್ ಕಡಿಮೆ ಇದೆ. ಅಪಾಯಿಂಟ್ಮೆಂಟ್ಸ್ ಎಲ್ಲ ಫಸ್ಟ್ ಜಾಸ್ತಿ ಇತ್ತು, ಒಂದು 15-20 ಟೀಮ್ ಇತ್ತು ಅವಾಗ, ಯಾವ್ದು ಇಂಡಸ್ಟ್ರೀಸ್. ಈಗ ಇಂಡಸ್ಟ್ರೀಸ್ ಎಲ್ಲ ಕಡಿಮೆ ಇತ್ತು, ಅಷ್ಟೊಂದು ಯಾರು ಎಂಕರೇಜ್ ಮಾಡ್ತಾ ಇಲ್ಲ. ಎಲ್ಲ ಸ್ಪೋರ್ಟ್ಸ್ ಕ್ಲಬ್ ಕ್ಲೋಸ್ ಮಾಡ್ಬಿಟ್ರು ಸುಮಾರು ಕಡೆ ಎಲ್ಲ. ಸೊ ಹಾಗಾಗಿ ಪಬ್ಲಿಕ್ ಸೆಕ್ಟರ್ ಎಲ್ಲ ಕ್ಲೋಸ್ ಆಯ್ತು, ಟೀಮ್ಗಳೆಲ್ಲ ಸ್ಪೋರ್ಟ್ಸ್ ಕ್ಲಬ್ ಕ್ಲೋಸ್ ಮಾಡ್ಬಿಟ್ರು. ಸೊ ಹಾಗಾಗಿ ಯಂಗ್ಸ್ಟರ್ಸ್ಗೆ ಅಷ್ಟೊಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಅದರಿಂದ ಜಾಸ್ತಿ ಬೆಳೀತಾ ಇಲ್ಲ ಮಕ್ಕಳೆಲ್ಲ. ಆದ್ರೆ ಕಬಡ್ಡಿ ತಗೊಂಡ್ರೆ ಆಗಿನ ಕಲಿ ಈಗ ಡಿಫ್ರೆನ್ಸ್ ಇದೆ. ಅವಾಗೆಲ್ಲ ಎದುರ್ಕೊಳ್ಳೋರೆಲ್ಲ, ನಮ್ಗೆಲ್ಲ ಕಬಡ್ಡಿ ಆಡಕ್ ಬಿಡ್ತಾ ಇಲ್ಲ ಮನೆಯಲ್ಲಿ. ಈಗ ತಾಯಿ ತಂದೆ ಕರ್ಕೊಂಡ್ ಬಿಡ್ತಾರೆ, ದುಡ್ಡು ಕೊಡ್ತಾರೆ, ಹೋಗಿ ಆಡಿ ಅಂತ ಹೇಳಿ. ಅಷ್ಟೊಂದು ಬೆಳೆದಿದೆ ಕಬಡ್ಡಿ, ಬೆಳೆದಂತಲ್ಲ ಕಬಡ್ಡಿ ಬೆಳೆದಿದೆ. ಪ್ರೋ ಕಬಡ್ಡಿ ಈಗ ನೋಡಿ, ಮೊನ್ನೆ ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ನಾವು ವಿನ್ನರ್ಸ್ ಆದ್ವಿ. ಅದ್ರಲ್ಲಿ ಧನಲಕ್ಷ್ಮಿ ನಮ್ಮ ಟೀಮ್ ಅಲ್ಲಿ ಒಬ್ರು ಇದ್ರು, ಕರ್ನಾಟಕದಲ್ಲಿ ಧನಲಕ್ಷ್ಮಿ ಒಬ್ರು ಇದ್ರು ಇಂಡಿಯನ್ ಟೀಮ್ ಅಲ್ಲಿ. ಸೊ ಹಾಗಾಗಿ ಲೇಡೀಸ್ ಅಷ್ಟೇ ಸಾಕಷ್ಟು ಚಾನ್ಸಸ್ ಇದೆ ಇವಾಗ ಲೇಡೀಸ್ಗೆ, ವುಮೆನ್ಸ್ ಟೀಮ್ಗೆ. ಸೊ ಬೆಳವಣಿಗೆ ತಗೊಂಡ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ಬೆಳೀತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರೂರಲ್ಸ್ ಕಡೆ, ಬೆಂಗಳೂರಿಗಿಂತ ಡಿಸ್ಟಿಕ್ ಕಡೆ ಸಾಕಷ್ಟು ಜನ ಬೆಳೀತಾ ಇದ್ದಾರೆ ಈಗ ನೋಡಿ. ಅವಾಗೆಲ್ಲ ಕರ್ನಾಟಕದಲ್ಲಿ 10 ಜನ ಬೆಂಗಳೂರು ಟೀಮ್ ಪ್ಲೇಯರ್ ಇದ್ರೆ 2 ಮಾತ್ರ ಡಿಸ್ಟಿಕ್ ಇರೋರು. ಈಗ ಡಿಸ್ಟಿಕ್ 10 ಜನ ಅವರೇ, ನಾವು 2 ಇದ್ದೀವಿ. ಆತರ ಬೆಳೆದಿದೆ, ನಿಜವಲ್ಲ ಚೆನ್ನಾಗಿ ಬೆಳೆದಿದೆ. ಆ ಪರ್ಸೆಂಟೇಜ್ ನೋಡಿದ್ರೆ ಅವಾಗ ನಾವು 80% ಬೆಂಗಳೂರು ಇದ್ರು, 20% ಡಿಸ್ಟಿಕ್ ಇದ್ರು. ಈಗ ಡಿಸ್ಟಿಕ್ ತಗೊಂಡ್ರೆ ಡಿಸ್ಟಿಕ್ 80%, ನಾವು 20% ಆಗಿದ್ದೀವಿ. ಅದ್ರ ಚೆನ್ನಾಗಿ ಬೆಳೆದಿದೆ ಕರ್ನಾಟಕದಲ್ಲಿ, ಸಾಕಷ್ಟು ಜನ ಬೆಳೆದಿದ್ದಾರೆ ಮಕ್ಕಳೆಲ್ಲ ಡಿಸ್ಟಿಕ್ ಅಲ್ಲಿ. ಡಿಸ್ಟಿಕ್ ಪ್ಲೇಯರ್ ಚೆನ್ನಾಗಿ ಅವ್ರು ಈಗ, ಸ್ಪೆಷಲಿ ಬೆಳಗಾವಿ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಈ ಕಡೆ ಮಂಡ್ಯ, ಮೈಸೂರು, ಬೆಳಗಾವಿ ಎಲ್ಲ ಚೆನ್ನಾಗಿದೆ ಹುಡುಗರೆಲ್ಲ, ಭಾರಿ ಚೆನ್ನಾಗಿದೆ ಹುಡುಗರೆಲ್ಲ ನೋಡಿ. ಈಗ ಮೊನ್ನೆ ಪ್ರೋ ಕಬಡ್ಡಿಯಲ್ಲಿ ಒಬ್ಬ ಗಣೇಶ್ ಅಂತೇಳಿ ವಿಜಯಪುರ ಹುಡುಗ, ಸತ್ಯಪ್ಪ ಅಂದ್ಬಿಟ್ಟು ಒಬ್ಬ ಬಾಗಲಕೋಟೆ ಹುಡುಗ, ಅವ್ರಿಬ್ರು ಪ್ರೋ ಕಬಡ್ಡಿ ಆದ್ರು ಮೊನ್ನೆ ಬೆಂಗಳೂರು ಬುಲ್ಸ್ಗೆ. ಆತರ ಚೆನ್ನಾಗಿ ಬೆಳೀತಾ ಇದ್ದಾರೆ. ನಾವು ಬಿ ರಮೇಶ್ ಅವರು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ, ಯಾರು ನೋಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ನಾನು ವಿಡಿಯೋ ಕರ್ಗಳು ಹಾಕ್ಸಿ ಬಾ ಅಂತಾರೆ. ಅಷ್ಟು ಆಪರ್ಚುನಿಟಿ ಕೊಟ್ಟರೆ ಮಕ್ಕಳು ಬೆಳಿಬೇಕು, ಆಪರ್ಚುನಿಟಿ ಇದೆ. ಹಾಗಾಗಿ ಈಗಿನ ಕಾಲದ ಯಂಗ್ಸ್ಟರ್ಸ್ ಓನ್ ಇಂಟ್ರೆಸ್ಟ್ ತಗೊಂಡು ಆಡಿದ್ರೆ ಆಟೋಮೆಟಿಕ್ ಬೆಳಿತಾರಲ್ಲ. ಥ್ಯಾಂಕ್ ಯು. ಸುಮಾರು ನ್ಯಾಷನಲ್ಸ್ ಆಡಿದ್ದೀನಿ, ಮತ್ತೆ ಕರ್ನಾಟಕ ಟೀಮ್ಗೆ ಕೋಚ್ ಮಾಡಿದ್ದೀನಿ. ಆಮೇಲೆ 1982 ಏಷ್ಯನ್ ಗೇಮ್ಸ್ ರೆಪ್ರೆಸೆಂಟ್ ಮಾಡಿದ್ದೆ. ಅವಾಗೇ ಇಂಟರ್ನ್ಯಾಷನಲ್ ಇಂಟ್ರಡ್ಯೂಸ್ ಆಗಿತ್ತು. ಫಸ್ಟು 4 ಟೀಮ್ ಬಂದಿತ್ತು ಔಟ್ ಆಫ್ ಕಂಟ್ರಿಯಿಂದ. ಈಗ 156 ಕಂಟ್ರಿ ಆಡ್ತಾ ಇದೆ. ಮೊನ್ನೆಲ್ಲ ವುಮೆನ್ಸು ಮ್ಯಾಚ್ ನಡೀತು, ಅಲ್ಲೂ ಸುಮಾರು ಟೀಮ್ಸ್ ಬಂದಿತ್ತು ಔಟ್ ಆಫ್ ಕಂಟ್ರಿಯಿಂದ ಎಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಇದಾಗಿದೆ 82ನೇ ಫಸ್ಟು ಇಂಟರ್ನ್ಯಾಷನಲ್ಲು. 86ಇಂದ ಏಷ್ಯನ್ ಗೇಮ್ ಇದಾಯಿತು. ಅಲ್ಲಿಂದ ಇವಾಗ ಕಂಟಿನ್ಯೂಸ್ ನಡೀತಾ ಇದೆ. ಮತ್ತು ಇವಾಗ ಕಾಮನ್ವೆಲ್ತ್ ಗೇಮ್ಸ್ ನಡೀತದೆ 1930ಗೆ, ಅದರಲ್ಲೂ ಕಬಡ್ಡಿ ಇಂಟ್ರಡ್ಯೂಸ್ ಮಾಡ್ತಾವ್ರೆ. ಈಗ ಕಬಡ್ಡಿ ಎಲ್ಲೋ ಹೋಗ್ಬಿಟ್ಟಿದೆ. ನಾನು ಸುಮಾರು ಜನಕ್ಕೆ ಕೋಚ್ ಮಾಡಿದ್ದೀನಿ, ಈವನ್ ಮಮತಾ ಪೂಜಾರಿ, ಮತ್ತು ಸುಮಾರು ಜನ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಮತ್ತು ಕರ್ನಾಟಕ ಟೀಮು ಫೆಡರೇಷನ್ ಕಪ್ಪಲ್ಲಿ ಹಿಸ್ಟ್ರಿನಲ್ಲಿ 2nd ಪ್ಲೇಸ್ ಬಂದಿದೆ. ಒಂದ್ಸತಿ 2 ಸತಿ 3rd ಪ್ಲೇಸ್ ಬಂದಿದೆ. ಅದು ನಾನು ಕೋಚಿಂಗ್ ಮಾಡಿರುವಂಥ ಟೀಮು. ಕಬಡ್ಡಿ ಈಗ ಎಲ್ಲೋ ಹೋಗ್ಬಿಟ್ಟಿದೆ, ಆದರೆ ಪ್ಲೇಯರ್ ಉತ್ಪತ್ತಿ ಆಗ್ತಾ ಇಲ್ಲ. ಮೊದಲ ಥರ ಪ್ಲೇಯರ್ ಇಲ್ಲ. ಮೊದಲೆಲ್ಲ ಸುಮಾರು ಒಳ್ಳೊಳ್ಳೆ ಪ್ಲೇಯರ್ ಇದ್ರು, ಸ್ಕಿಲ್ಸ್ ಇತ್ತು. ಈಗ ಸ್ಕಿಲ್ ಕಮ್ಮಿ ಆಗಿದೆ, ಆಪರ್ಚುನಿಟಿ ಜಾಸ್ತಿ ಇದೆ. ಅದಕ್ಕೆ ನನ್ನ ಅಡ್ವೈಸ್ ಏನಂದರೆ, ಮಕ್ಕಳು ಗೇಮ್ಸ್ ಆಡಬೇಕು, ಮತ್ತು ಇಂಟ್ರೆಸ್ಟ್ ಇರಬೇಕು, ಮತ್ತು ಸೆಲ್ಫಲ್ಲಿ ಗೇಮ್ ಆಡಬೇಕು. ಸೆಲ್ಫ್ ಅಂದರೆ ಅವರೇ ಇಂಟ್ರೆಸ್ಟ್ ಆಗಿ ನಾವೇನು ಕೋಚ್ ಮಾಡ್ತೀವಿ ಅದನ್ನು ಅವರು ತಗೊಂಡು ಅದನ್ನು ಇದು ಮಾಡಬೇಕು. ಆಮೇಲೆ ನಮ್ಮದು HMD ಕಾಲನಿ ಬಾಯ್ಸ್ ಅಂತ ನಮ್ಮದೇ ಟೀಮು. ಆ ಟೀಮಲ್ಲಿ ನಾವು ಸುಮಾರು ವರ್ಷ ಆಡಿದ್ವಿ.
ಇವಾಗೂ ನಮ್ಮ ಸೆಕ್ರೆಟರಿ ಇದ್ದಾರೆ ಶೇಖರ್ ಅವರು. ಕಾಲನಿ ಬಾಯ್ಸಲ್ಲಿ ಸುಮಾರು ಜನ ಇಂಟರ್ನ್ಯಾಷನಲ್ ಆಡಿದ್ದಾರೆ. ಗೋಪಾಲಪ್ಪನೂ ಇಂಟರ್ನ್ಯಾಷನಲ್ ಆಡಿದ್ದಾರೆ. ಮತ್ತೆ ನಮ್ದು HMT ಟೀಮ್ ಆಡಿದೆ, ಅದರಲ್ಲೂ 2 ಮೆಂಬರ್ ಇಂಟರ್ನ್ಯಾಷನಲ್ ಆಡಿದ್ದಾರೆ. ಕುಪ್ರಾಜು ಮತ್ತೆ BC ರಮೇಶನು HMT ಇಂದಾನೆ ಫಸ್ಟ್ ಇಂಟರ್ನ್ಯಾಷನಲ್ ಆಡಿದ್ದು. HMT ಟೀಮು 75 ಇಂದ 82 ವರೆಗೂ ಕಂಟಿನ್ಯೂಸ್ ವಿನ್ನರ್ಸ್, ಯಾರು ನಮ್ಗೆ ಹೊಡೆದಿದ್ದೇ ಇಲ್ಲ ಅಂತ, ಅಷ್ಟು ಚೆನ್ನಾಗಿತ್ತು. ಮತ್ತೆ ನಮ್ದು 12 ಜನಕ್ಕೆ ಒಂದು ಬಸ್ ಕೊಡ್ತಾ ಇದ್ರು. ಆ ಥರ ಸಿಚುವೇಶನ್ ಈಗ ಬರಲ್ಲ. ಅಷ್ಟು ಸ್ಕಿಲ್ ಇತ್ತು, ರೀಡಿಂಗು, ಕ್ಯಾಚಿಂಗು ಎಲ್ಲ ಇತ್ತು. ಈಗೇನಂದ್ರೆ ಮಕ್ಕಳು ಅವರೇ ಸೆಲ್ಫ್ ಆಗಿ ಇಂಟ್ರೆಸ್ಟ್ ಆಗಿ ಆಟ ಆಡ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.